ಪವಿತ್ರವಾದ ಉತ್ಥಾನ ದ್ವಾದಶಿಯ ದಿನ, ತುಳಸಿ ಹಬ್ಬದ ಈ ಸಂಭ್ರಮದ ದಿನ ಗೋಶಾಲೆಯಲ್ಲಿ ದಿನದ ಮೊದಲ ಗೋಗ್ರಾಸದ ಸೇವೆಯನ್ನು ಸಮರ್ಪಣೆ ಮಾಡಲು ಆರಂಭ ಮಾಡಲಾಗ್ತಾ ಇದೆ. ತುಳಸಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಸೇವೆಯನ್ನು ಆರಂಭ ಮಾಡಲಾಗ್ತಾ ಇದೆ. ಮೊದಲಿಗೆ ಗೋಗಳಿಗೆ ಹಸಿಮೇವಿನ ಗೋಗ್ರಾಸವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. 13/11/2024 ಬುಧವಾರ ಪವಿತ್ರವಾದ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಉತ್ಥಾನ ದ್ವಾದಶಿಯ ದಿನ, ಪವಿತ್ರವಾದ ತುಳಸಿ ಹಬ್ಬದ ಈ ಸಂಭ್ರಮದ ದಿನದಂದು ಬೆಂಗಳೂರಿನ ಶ್ರೀಮತಿ ಶ್ರೀ ಸರಸ್ವತಿ ನಾಗರಾಜ್ ದಂಪತಿಗಳು ಮತ್ತು ಇವರ ಸಹೋದರಿ ಶ್ರೀಮತಿ ಶ್ರೀ ಮಂಜುಳಾ ಶ್ರೀನಿವಾಸ್ ದಂಪತಿಗಳು, ಇಬ್ಬರು ಸಹೋದರಿಯರು ಅರಸೀಕೆರೆಯ ಜಾಜೂರಿನ ಶ್ರೀ ಸಂಕಟ ಮೋಚನ ಪಾರ್ಶ್ವ ಭೈರವ ಗೋಶಾಲೆಯಲ್ಲಿ ಪವಿತ್ರವಾದ ಗೋಗ್ರಾಸದ ಸೇವೆಯನ್ನು ಮಾಡಿಸುತ್ತಿದ್ದು, ಗೋವುಗಳಿಗೆ ಹಸಿಮೇವಿನ ಗೋಗ್ರಾಸವನ್ನು ಸಮರ್ಪಣೆ ಮಾಡಲಾಗ್ತಾಯಿದೆ. ಈ ಇಬ್ಬರ ಕುಟುಂಬದಿಂದ ಈ ದಿನ ಮುಂಜಾನೆ ಗೋಶಾಲೆಯಲ್ಲಿ ತುಳಸಿ ಹಬ್ಬ ಉತ್ಥಾನ ದ್ವಾದಶಿಯ ಈ ಸಂಭ್ರಮದ ದಿನದಂದು ಹಸಿಮೇವಿನ ಆಹಾರವನ್ನು ಗೋವುಗಳಿಗೆ ಕೊಡಲಾಗ್ತಾಯಿದೆ. ತಾಯಿ ತುಳಸಿ ಮಾತೆಯ ಆಶೀರ್ವಾದ ಸದಾ ಈ ಇಬ್ಬರ ಕುಟುಂಬದ ಮೇಲೆ ಇರಲಿ. ಭಗವಂತನ ಆಶೀರ್ವಾದ, ತಾಯಿ ಗೋಮಾತೆ ಆಶೀರ್ವಾದ ಸದಾ ಈ ಇಬ್ಬರ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇವೆ. ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ 12ನೇ ದಿನ ಬರುವಂತಹ ದ್ವಾದಶಿಯ ಈ ದಿನ ಉತ್ಥಾನ ದ್ವಾದಶಿ, ಪವಿತ್ರವಾದ ದಿನ, ತುಳಸಿ ಹಬ್ಬದ ಸಂಭ್ರಮದ ದಿನ. ಈ ಹಬ್ಬದ ದಿನ ಬೆಟ್ಟದ ನಲ್ಲಿಕಾಯಿ ಗಿಡವನ್ನು ನೆಟ್ಟಿ ಪೂಜಿಸುವುದು ನಮ್ಮ ಸಂಪ್ರದಾಯ. ಅನೇಕ ಮನೆಗಳಲ್ಲಿ ಈ ದಿನ ಹಬ್ಬದ ವಾತಾವರಣ. ಇಂತಹ ಪವಿತ್ರವಾದ ದಿನ, ಒಂದು ಕಥೆಯ ಪ್ರಕಾರ ಶ್ರೀಕೃಷ್ಣನ ರುಕ್ಮಿಣಿಯನ್ನು ಮದುವೆಯಾದ ದಿನ ಅಂತ ಸಹ ಹೇಳ್ತಾರೆ. ತುಳಸಿಯೊಂದಿಗೆ ಕೃಷ್ಣನ ವಿಗ್ರಹವಿಟ್ಟು ಈ ದಿನ ತುಳಸಿ ಮದುವೆ ಎಂದು ಸಹ ಅನೇಕ ಕಡೆ ಪೂಜೆಯನ್ನು ಮಾಡ್ತಾರೆ. ಇಂತಹ ಒಂದು ಪವಿತ್ರವಾದ ದಿನ ಬೆಂಗಳೂರಿನ ಇಬ್ಬರು ಸಹೋದರಿಯರು ತಮ್ಮ ಕುಟುಂಬದ ವತಿಯಿಂದ ಒಂದು ಪವಿತ್ರವಾದ ಸೇವೆ ಮಾಡಿಸ್ತಿದ್ದಾರೆ. ಭಗವಂತ ಇವ್ರನ್ನ ಆಶೀರ್ವದಿಸಲಿ ಅಂತ ಕೇಳ್ಕೊಳ್ತೇವೆ. ನಮಸ್ಕಾರ.